ಗೈಸ್ ಹಳಸಿನ ಹಣ್ಣು ಮಾತ್ರ ಸಕ್ಕದಾಗೈತೆ ಅನ್ಕೊಳ್ಳಿ. ನಮ್ಮ ಊರಿನ ದೇವಸ್ಥಾನ ನೋಡಿ. ಉಮೇಶಂಗೆ ಹುಡ್ಕೊಂಬಂದು ಸೈನ್ ಹಾಕ್ಸ್ತವ್ರೆ. ಆಂಟಿ ನೀವೇ ತಯಾರಿಸದಾ? ತಯಾರಿಸದ ಏನಂತಾರೆ? ಎಸ್ಮಾಫಾಮ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಮಾತಾಡ್ತಾ ಇದ್ದೀನಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಡೈಲಿ ವ್ಲಾಗ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಎಸ್, ಸುಮಾರು ಚರ್ಚೆಗಳಾಗಿತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಸುಮಾರು ದಿನದಿಂದನೇ. ಬಟ್ ಫೋನಲ್ಲಿ ಸ್ವಲ್ಪ ಕ್ಯಾಮ್ರಾ ಅಪ್ಡೇಟ್ ಮಾಡಿ ಅದಾದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಕೊರಗಿತ್ತು, ಯಾಕೆ ನಾನು ಅಪ್ಡೇಟ್ಗೋಸ್ಕರನೇ ಕಾಯಬೇಕು, ಇರೋ ಫೋನಲ್ಲೇ ಸ್ಟಾರ್ಟಪ್ ಯಾಕೆ ಮಾಡಬಾರ್ದು ಅಂತ ಸುಮಾರು ಚರ್ಚೆ ಆಗಿ ಆಗಿದ್ದಾಗೋಗ್ಬಿಡ್ಲಿ ಇದೇ ಫೋನಲ್ಲಿ ಮಾಡೋಣ ಅಂತ. ಮೊಬೈಲ್ ತೊಗೊಳ್ಳೋ ತನಕ ಇದೇ ಫೋನಲ್ಲಿ ಮಾಡೋಣ, ಅದಾದಮೇಲೆ ತೊಗೊಂಡಾದ್ಮೇಲೆ ಆ ಫೋನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಎಲ್ಲದೂ ಕೂಡ ಹೀಗೆ ಇರಬೇಕು ಮುಂದೆ, ಯಾಕಂದರೆ ಏನೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ದೊಡ್ಡದಾಗಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಬನ್ನಿ ಏನಾಗುತ್ತೆ ನೋಡೋಣ ಇವಾಗ. ಗೈಸ್ ನಮ್ಮ ವರ್ಷಿಣಿ ನೋಡಿ, ಭಾಳ ದಿನ ಆಯಿತು ಕೆಲಸ ಮಾಡಿ, ಭಾಳ ಅಪರೂಪಕ್ಕೆ ಮಾಡ್ತಾವಳೆ ಕೆಲಸ. ಗುಡ್ ಇವಳು ಕೆಲಸ ಮಾಡ್ತಿದ್ದಲ್ಲ ಅಂದರೆ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಗೈಸ್ ಮನೇಲಿ ಟೀ ಖಾಲಿಯಾಗಿ ಹೋಗಿತ್ತು. ಅಲ್ಲಿ ನಮ್ಮೂರಲ್ಲೇ ಒಂದು ಅಂಗಡಿ ಇದೆ, ಅಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಏನು ಅವ್ರು ವಿಡಿಯೋ ಮಾಡಿದ್ದ? ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡು. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದೆಯಾ ಇಲ್ವಾ? ಮತ್ತೆ ಯೂಟ್ಯೂಬಲ್ಲಿದೆ ನೋಡು, ಪ್ರಪ್ಪಂತ ಹೊಡಿ ಶ್ರೇಯಸ್ ಮಾಮ್ಜಿ ಅಂತ ಹೊಡಿಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ ಇವಾಗ. ಎಸ್ HRE ಅಲ್ಲೇ ನೋಡಿದ್ರಲ್ಲ, ಇದೆ ನೋಡೋ ವಿಡಿಯೋ. ನೀನು ನೋಡಲ್ವೇನಾ ವಿಡಿಯೋ? ಯಾವುದು ಬರಲ್ವೇನಾ ನಿನಗೆ? ಹಾಂ, ಓ ಕರೆಕ್ಟ್. ಆ ವಿಡಿಯೋ ಏನು ಅಪ್ಲೋಡ್ ಮಾಡಿಲ್ಲ, ಬರುತ್ತೆ. ಹಾಯ್ ಮಾಡ್ರಿ ಎಲ್ಲ. ಹಾಯ್ ಗೈಸ್, ನಮ್ಮ ಊರಿನ ಪುಟಾಣಿ ಮಕ್ಕಳನ್ನ ನೋಡ್ತಾ ಇದ್ದೀರಾ, ಅಂದರೆ ಪುಟಾಣಿ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀರಾ. ಇವರೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್. ಸೊ ಎಲ್ರಿಗೂ ಹಾಯ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಡೈಲಿ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲರೂ ನೋಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಏನೋ ಹೋಗಿಲ್ವ ಕೆಲಸಕ್ಕೆ? ಏಕೆ? ಯಾರು ಫೋನ್ ಮಾಡಿಲ್ವಾ? ನಿಮ್ಮ ಅಣ್ಣ ಎಲ್ಲೋದ? ಗೈಸ್ ಹಳಸಿನ ಹಣ್ಣು ಮಾತ್ರ ಸಕ್ಕದಾಗೈತೆ ಅನ್ಕೊಳ್ಳಿ. ಮೇಲ್ಗಡೆ ಕೊಬ್ಬರಿ ಹಾಕೋರೆ, ತಿಂದಂಗೂ ತಿನ್ಬೇಕು ಅನಿಸ್ತಿದೆ. ಚಪಾತಿ ಮಾಡಿದ್ದಾರೆ, ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ತಿನ್ಕೊಂಡು ಇವತ್ತು ಸ್ವಲ್ಪ ಕೆಲಸ ಇದೆ, ತೋರಿಸ್ತೀನಿ ಬನ್ನಿ. ಗೈಸ್ ಬೆಣ್ಣೆ ಮಾರೋರು ಬಂದಿದ್ದಾರಂತೆ, ನೋಡೋಣ ಬನ್ನಿ. ಬೆಣ್ಣೆನ ಇದು? ಇದು ಅದು ಬೆಣ್ಣೆನೆ ಫುಲ್ ಲಾಸ್ಟ್ ಪೀಸ್ ಖಾಲಿ ಮಾಡಿದಾರ? ಆಂಟಿ ನೀವೇ ತಯಾರಿಸದಾ? ಆಂಟಿ ನೀವೇ ತಯಾರಿಸದಾ? ಏನಂತಾರೆ? ನೀವೇ ಮಾಡೋದು ಕರೆಕ್ಟ್ ತಾನೆ? ಬೆಣ್ಣೆ ಮಾಡೋದು ಅದ್ರಲ್ಲಿ ಏನು ಯಾರು ತಾನೇ ಮಿಸ್ಟೇಕ್ ಮಾಡಲ್ಲ ಹೇಳಿ, ಮಾತಿನ ಬರ್ತಲ್ಲಿ ಬಂದ್ಬಿಡ್ತಪ್ಪ. ತಯಾರಿಸೋದು ಬೆಣ್ಣೆ ಮಾಡೋದು ಅಂತ. ಎಷ್ಟಿದು? ಒಂದು ಅಲ್ಲ, ಇದು ಪ್ರೈಸ್ ಎಷ್ಟು ಅಂತ ನೋಡಿ. ಎಷ್ಟು ಕೊಡ್ತೀವಿ? ಏಕೆ ತಗೊಳ್ತಾ ಇಲ್ವಾ? ತಗೊಳ್ಳಿಲ್ವಾ? ಏಕೆ ರೇಟ್ ಜಾಸ್ತಿ ಆಯ್ತಾ? ನಮ್ಮಮ್ಮ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ತಾವ್ರ ಪಾಪ. ಹೇಳಿ ನೋಡಿ, ನನಗೆ ತೋರಿಸ್ಬೇಡ ವ್ಲಾಗಲ್ಲಿ ಅಂತಂತಾಳೆ. ಮೇಕಪ್ ಮಾಡಿದಾಗ ಮಾತ್ರ ನಾವು ವ್ಲಾಗಲ್ಲಿ ಬರೋದು, ವಿಡಿಯೋದಲ್ಲಿ ಬರೋದು. ಮದುವೆ ಆಗೋನ್ ಮಗು ಇದ್ರು ರೀಲ್ಸ್ ಮಾಡ್ದಾಳೆ ನೋಡಿ ಇವಳು ಈ ವಯಸ್ಸಲ್ಲೂ. ಆಂಟಿನೇ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು?
ನೀನು ಆಂಟಿ ಅಲ್ವಾ? ನಾನು ಬ್ಯೂಟಿಫುಲ್ ಗರ್ಲ್. ಗೈಸ್ ಕಡೂರಿಗೆ ಹೋಗ್ಬೇಕು ಅಂತ ಸ್ವಲ್ಪ ಪ್ಲಾನ್ ಇದೆ. ಕಡೂರಿಗೆ ಹೋಗ್ಬೇಕು, ನೋಡೋಣ ಏನಾಗಿದೆ ಅಂತ. ಬೈಕ್ ಬೇರೆ ವಾಶ್ ಮಾಡಿಲ್ಲ. ನಮ್ಮಮ್ಮಗೆ ಡೈಲಿ ವ್ಲಾಗ್ಸ್ ಬಗ್ಗೆ ಇರುವಂಥ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ. ಅಮ್ಮ, ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ, ಅಭಿಪ್ರಾಯ ಏನು? ಖುಷಿ ಆಗುತ್ತೆ. ನೀವೆಲ್ಲ ಸೀರಿಯಲ್ ಥರ ಬರ್ತಿರಲ್ಲ ಡೈಲಿ, ಏನನ್ಸುತ್ತೆ? ನಮಗೆ ಅದಕ್ಕಿಂತನೂ ಖುಷಿ ಆಗುತ್ತೆ. ವಾ, ನೀವು ಸೀರಿಯಲ್ ಥರ ಬರ್ತೀರಾ ಅಂತನಾ, ಅಥವಾ ವ್ಲಾಗಲ್ಲಿ ಬರ್ತೀನಿ ಅಂತ? ವ್ಲಾಗಲ್ಲಿ ಬರ್ತೀನಿ ಮತ್ತೆ ಸೀರಿಯಲ್ ಥರ ಬರ್ತೀವಿ ಅಂತಾನೂ ಖುಷಿ ಆಗುತ್ತೆ. ಸೀರಿಯಲ್ಗೆ ಅಂತೂ ಹೋಗೋಕ್ಕಾಗಲ್ವಲ್ಲ, ಇದ್ರಲ್ಲಾದ್ರೂ ಕಾಣಿಸ್ಕೊಳೋಣ. ವಾ, ಸೀರಿಯಲಲ್ಲಿ ಕಾಣೋಕ್ಕಾಗಲ್ಲ, ಕಾಣಿಸ್ಕೊಳಕ್ಕಾಗಲ್ಲ, ಅದಕ್ಕೆ ವ್ಲಾಗಲ್ಲಿ ಕಾಣಿಸ್ಕೊಳೋಣ ಅಂತ. ಗ್ರೇಟ್. ಇದು ನಿಮ್ಮ ಹಾನೆಸ್ಟ್ ಒಪಿನಿಯನ್ ಅಲ್ವಾ? ಥ್ಯಾಂಕ್ ಯು. ಬರ್ತೀರಾ ಡೈಲಿ ವ್ಲಾಗಲ್ಲಿ? ನೋಡಿ ಇನ್ಮೇಲೆ ಸ್ಟೇ ರಿಯಲ್. ಗೈಸ್, ಇದು ಸೆಲ್ಫಿ ಬುಕ್ ಆ್ಯಪ್ ಲಾಂಚಿಗೆ ಅಂದರೆ ಬೆಂಗಳೂರಿಗೆ, ಅಂದರೆ ಹೇಳಿದ್ನಲ್ಲ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ವಿ ಅಂತ. ಸೊ ಅಲ್ಲಿ ಹೋದಾಗ ಇದು ಗಿಫ್ಟ್ ಹ್ಯಾಂಪರ್ಗೆ ಅಂದರೆ ನೆನಪಿನ ಕಾಣಿಕೆ ಕೊಟ್ಟಿದ್ದು ಸೆಲ್ಫಿ ಬುಕ್ದು ಆ್ಯಪ್ ಲಾಂಚಿಂಗ್ ಆಗಿದ್ದು. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಆಗಿದೆ, ಬಟ್ ಪ್ರೈವೇಟಲ್ಲಿ ಇಟ್ಟಿದ್ದೀನಿ, ಪಬ್ಲಿಕ್ ಮಾಡಿಲ್ಲ. ಮಾಡ್ತೀನಿ, ಎಲ್ಲರೂ ನೋಡಿ, ಸಕ್ಕತ್ತಾಗಿರುತ್ತೆ ವ್ಲಾಗ್ ಮಾತ್ರ. ನೋಡ್ರಿ, ಅಫಿಷಿಯಲ್ ಇವನಿಗೆ ನಮ್ಮ ಉಮೇಶಂಗೆ ಹುಡ್ಕೊಂಬಂದು ಸೈನ್ ಹಾಕ್ಸ್ತವ್ರೆ. ಆ ಲೆವೆಲಿಗೆ ಫೇಮಸ್ ಆಗಿಬಿಟ್ಟಿದ್ದಾನೆ ನಮ್ಮೂರಲ್ಲಿ ಇವನು. ಏನಣ್ಣ ಇದು ಹಾಕಿರೋದಕ್ಕಾ? ಬಲ್ಪ್ ಹಾಕಿರೋದಕ್ಕಾ? ಬಲ್ಪ್ ಹಾಕಿರೋದಕ್ಕೆ ಸೈನ್ ಹಾಕ್ಸ್ತಾ ಇರೋದು. ಗ್ರಾಮ ಪಂಚಾಯತ್ ಅವರಲ್ವಾ? ಓಕೆ ಅಣ್ಣ, ಒಳ್ಳೇದಾಗಲಿ. ಗೈಸ್ ನೋಡಿ, 2 ಗಾಡಿದು ಯಾವ ಗಾಡಿ ಚೆನ್ನಾಗಿ ಕಾಣ್ತದೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಫ್ರೆಂಡು, ಇದು ನಂದು. ನಾವು ಕಡೂರು ಹೋಗ್ತಾ ಇದ್ದೀವಿ. ಹೋಗೋಣ ಬರೀ ಗೈಸ್, ಕಡೂರು ಹೋಗೋಣ. ಮುಂದೇನಾಗುತ್ತೆ ನೋಡೋಣ. ಗೈಸ್, ನಮ್ಮ ಊರಿನ ದೇವಸ್ಥಾನ ನೋಡಿ ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ವ್ಲಾಗ್ ಮಾಡ್ತೀನಿ. ಕ್ರೇಜಿಯಾಗಿ ಬರುತ್ತೆ ಮಾತ್ರ. ಆಂಜನೇಯನ ವಿಗ್ರಹ ನೋಡಿ, ಅಲ್ಲೊಂದು ಇದು ಸ್ಟಿಕ್ಕರ್ ಇದ್ಕೊಂತಿದೆ ನೋಡಿ, ಏನದು ಬ್ಯಾನರು. ಆ ಬ್ಯಾನರಲ್ಲಿ ಇರೋ ಥರನೇ ಬರೋದು. ಸಖತ್ ಕ್ರೇಜಿಯಾಗಿರುತ್ತೆ, ವ್ಲಾಗ್ ಬರುತ್ತೆ. ಗೈಸ್, ಇನ್ನೊಂದು ಗಾಡಿ ಪೆಟ್ರೋಲ್ ಹಾಕ್ಸ್ತಾ ಇದೆ. ಸೊ ನಾವು ಟೀ ಕುಡಿಯೋಣ ಅಂತ ನಮ್ಮ ಬೈಕ್ನ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ ಅಂತ ನಮ್ಮ ಆತ್ಮೀಯರ ಒಂದು ಟೀ ಶಾಪಿಗೆ ಬಂದಿದ್ದೀವಿ. ಬ್ರದರ್ ನಮಸ್ತೆ, ಆರಾಮ? ಡೈಲಿ ವ್ಲಾಗ್ ಇದೆ, ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಏನನ್ಸುತ್ತೆ ಅಭಿಪ್ರಾಯ? ಮಾಡ್ಬೋದಾ? ಮಾಡ್ಬೋದು. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಏನಾಯ್ತು ಗಾಡಿ? ಪೆಟ್ರೋಲ್ ಖಾಲಿ ಆಗೈತಾ? ಗೈಸ್, ನಮ್ಮ ಹುಡುಗನ ಗಾಡಿ ಪೆಟ್ರೋಲ್ ಖಾಲಿ ಆಗೈತಂತೆ. ಬೆಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಟ್ಟು ಆಮೇಲೆ ಕಟಿಂಗ್ ಶಾಪಿಗೆ ಹೋಗ್ಬೇಕು. ಹೋಗ್ಬರೋಣ ಬನ್ನಿ. ನೋಡ್ಕೊಂಡು ತಗೊಂಡ್ಬರ್ಬೇಕು. ಗೈಸ್, ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಗಾಡಿ ಹತ್ರಿ. ನಾವು ಕರೆಕ್ಟ್ ಟೈಮಿಗೆ ಅವ್ರಿಗೆ ಫಸ್ಟ್ ಗಾಡಿ ಅವ್ರಿಗೆ ಫೋನ್ ಮಾಡಿ ಕೇಳೋ, ಪೆಟ್ರೋಲ್ ಬಿಡು, ಅಲ್ಲೇ ಬರ್ದವ್ರಲ್ಲ. ಕರೆಕ್ಟ್ ಟೈಮಲ್ಲಿ ನಾವು ಬಂದಿದ್ದೀವಿ. ಇಲ್ಲ ಅಂತಿದ್ರೆ ನೀನು ಲಾಕೆ. ಓಕೆ. ಒಂದು ಬ್ಯಾನೆಟ್ ಎತ್ಬಿಟ್ಟು ಪಂಪ್ ಹೊಡಿ ಗಾಡಿಗೆ. ಬ್ಯಾನೆಟ್ ಎತ್ಬಿಟ್ಟು ಪಂಪ್ ಹೊಡಿ. ಬ್ಯಾನೆಟ್ ಎತ್ಬಿಟ್ಟು ಪಂಪ್ ಹೊಡಿ. ಬ್ಯಾನೆಟ್ ಎತ್ಬಿಟ್ಟು ಪಂಪ್ ಹೊಡಿ. ಇರಿ ಸ್ಟಾರ್ಟ್ ಮಾಡ್ತಾನ, ನೋಡೋಣ. ಪೆಟ್ರೋಲ್ ಇಂಜಿನ್ ಅದು. ಇಳ್ಸೋ ವಿಂಡೋ. ಹುಷಾರಾಗಿ ಹೋಗ್ಬಿಟ್ ಬಾ. ಒಳ್ಳೇದಾಗ್ಲಿ. ಗಾಡಿ ಹುಷಾರಾಗಿ ನೋಡ್ಕೊಂಡು ಓಡಿಸೋ. ಗಾಯ್ಸ್, ನಾವು ಅವನಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಹೆಲ್ಪ್ ಮಾಡಿ ಅಲ್ಲಿಂದ ಸಿಟಿಗೆ ಬರೋ ಅಷ್ಟರಲ್ಲಿ ಎಷ್ಟು ಮಳೆ ಅಂತಂದ್ರೆ ಲಿಟ್ರಲಿ ನೋಡ್ತಾ ಇದ್ದೀರಾ ನೀವು. ನಾವಂತೂ ನೆಂದೋಗ್ಬಿಟ್ಟಿದ್ದೀವಿ. ನಮ್ಮ ಡಾರ್ಲಿಂಗ್ ನೋಡ್ರಿ. ಹಾಯ್ ಡರ್ಲಿಂಗ್, ಆರಾಮ? ಹೇಳ್ಬೇಕು. ಟೀ ಕುಡಿ ಅಂತೆ. ಹೌದಾ? ಬರಲ್ಲ ಅಂತೆ. ಟೀ ಕುಡಿ ಬರ್ತೀನಿ. ನಮ್ಮ ಸಲ್ಮಾನ್ ಬಂದವನೇ, ಬನ್ನಿ ಟೀ ಕುಡಿಯೋಣ. ಗೈಸ್, ಇದೆ ನಮ್ಮ ಫ್ರೆಂಡ್ಸ್ ಅವ್ರದ್ದು ಶಾಪು, ಲಿಕ್ಕಿ ಬ್ರೋದು. ಸಕ್ಕದ ಕಟಿಂಗ್ ಮಾಡ್ತಾರೆ ಚೆನ್ನಾಗಿ. ಕಟಿಂಗ್ ಮಾಡಿಸಿಲ್ವೇನೋ? ಹಾಯ್ ಬ್ರದರ್, ಆರಾಮ? ಎಲ್ಲೋ ಕಟಿಂಗ್ ಮಾಡಿಸಿಲ್ಲ ಇವನೇ, ಯಾಕೋ? ಫ್ರೆಂಡ್ ಬಂದಿಲ್ವಾ? ಏಕೆ ಊರಿಗೆ ಹೋಗ್ಬಿಟ್ಟಿದ್ದಾನ? ಮತ್ತೆ ಇನ್ನೇನು 2-3 ತಿಂಗಳಾಗತ್ತೇನಪ್ಪ ಬರೋದು. ಬ್ರದರ್ ಆರಾಮ? ಬ್ಲಾಗ್ ಮಾಡಿತಾ ಇದೆ. ನಾನು ಕಟಿಂಗ್ ಮಾಡಿಸ್ಬೇಕು.
ಗೈಸ್ ನಮ್ಮ ಮಮ್ಮಿತ್ ನೋಡಿದ್ರೆ ನಾವು ಟೀ ಕುಡ್ಕೊಂಡ್ ಬರ್ತೀವಂತ 5 ನಿಮಿಷದಲ್ಲಿ ಹೋದವ್ರು ಅರ್ಧ ಗಂಟೆ ಆದ್ರು ಕಟಿಂಗೇ ಮಾಡಿಸಿಲ್ಲ, ಹಂಗೆ ಕೂತ್ಕೊಂಡು ಸುಮ್ಮನೆ. ನೋಡೋಣ, ನಾನು ಕಟಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನೋಡೋಣ ನಾವು ಒಂದ್ಸಲ. ಗೈಸ್ ಫೈನಲಿ ಸೀಟ್ ಮೇಲೆ ಕುತ್ಕೊಂಡಾಯ್ತು. ಹೇಳಿದ್ದೀನಿ ಸ್ಟೈಲ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀರಲ್ಲ ಕರ್ತಾನ? ಓಕೆ ಬನ್ನಿ ಕಟಿಂಗ್ ಮಾಡ್ತೀನಿ. ಫೈನಲಿ ಕಟಿಂಗ್ ಆಯ್ತು. ನೋಡ್ತಾ ಇದ್ರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮುಂಚೆ ಇದ್ದಿದ್ ಲುಕ್ಕು ಇವಾಗ ಇದ್ದಿದ್ ಲುಕ್ಕು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನನ್ಗೆ ಅನಿಸ್ತಾರೆ. ಸೊ ಕಟಿಂಗ್ ಮಾಡಿದವ್ರು ಇವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. आप अच्छा किया, होंगे अच्छा किया, आई होप. ಥ್ಯಾಂಕ್ ಯು. ಎಸ್ ಗೈಸ್ ಸಕ್ಕತ್ತಾಗಿದೆ ಕಟಿಂಗ್ ಅಂತ ನನ್ಗೆ ಯಾಕೋ ಫೀಲ್ ಆಗ್ತದೆ. ಎಸ್ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ. ಗೈಸ್ ಫೈನಲಿ ನಾವು ಮನೆಗೆ ಬಂದಾಯ್ತು. ಕಟಿಂಗ್ ಮಾಡಿಸಿದೀವಿ, ತಲೆ ತೊಳಿಬೇಕು, ಕರೆಂಟ್ ಇಲ್ಲ. ಅಂಡ್ ಎಸ್ ಕಟಿಂಗ್ ಬಗ್ಗೆ ಆನೆಸ್ಟ್ ಒಪಿನಿಯನ್ ನಮ್ಮ ವರ್ಷಿಣಿ ಹತ್ರ ಕೇಳೋಣ. ಹೆಂಗಿದೆ ಕಟಿಂಗ್? ಹಾ ಚೆನ್ನಾಗಿದೆ. ನೀನ್ ಸುಮ್ಮನೆ ಮೇಲ್ನಾಟ ಕೇಳ್ತಾ ಇದೀಯ ಅಂತ ನಂಗೆ ಗೊತ್ತು. ಚೆನ್ನಾಗಿದ್ಯಾ? ಪಕ್ಕನಾ? ಲಡ್ಡು ಕಟಿಂಗ್ ಹೆಂಗಿದೆ ನಂದು? ಹಾ ಹತ್ರ ಬಾ. ಹೆಂಗಿದೆ ಕಟಿಂಗು? ಚೆನ್ನಾಗಿದ್ಯಾ? ಪಕ್ಕನಾ? ಹಾ ಪಕ್ಕ ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು. ಬಾಯ್. ಕಟಿಂಗ್ ಹೆಂಗೈತೆ ಅಮ್ಮ? ಕಟಿಂಗ್ ಹೆಂಗೈತೆ ಅಂತ ಕೇಳ್ತಾ ಇರೋದು. ಹಾ ಚೆನ್ನಾಗೈತಾ? ಆನೆಸ್ಟ್ ಒಪಿನಿಯನ್ ಹೇಳ್ಬೇಕು. ಚೆನ್ನಾಗಿದೆ. ಓಕೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಬರ್ತೀನಿ ಮತ್ತೆ ನಾಳೆ ಮುಂದಿನ ವ್ಲಾಗ್ ಜೊತೆಗೆ. ಆ್ಯಂಡ್ ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ಅಥವಾ ಇದೇ ಥರ ಬೇರೆ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.